ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಈ ವಾಕ್ಯದಲ್ಲಿ ನೋಡುವಾಗ ನಿಮ್ಮ ರಕ್ಷಣೆಯ ಒಂದು ಸತ್ಯವಾಕ್ಯವನ್ನು ಕೇಳಿ ನೀವು ರಕ್ಷಣೆಯನ್ನು ಹೊಂದಿಕೊಂಡಿದ್ದೀರಿ ಮತ್ತು ಪವಿತ್ರಾತ್ಮನ ಮುದ್ರೆಯನ್ನು ಹಾಕಿಕೊಂಡಿದ್ದೀರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ, ಈ ಲೋಕದ ಜೀವಿತವನ್ನು ನಾವು ಜೀವಿಸುವಾಗ ನಮ್ಮ ಬಳಿಗೆ ಸೇವಕರು ಯಾರೋ ಒಬ್ಬರು ಬಂದು ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿದಾಗ ನಾವು ಆ ಸತ್ಯವಾಕ್ಯವನ್ನು ತಿಳಿದುಕೊಂಡು ರಕ್ಷಣೆಯನ್ನು ಹೊಂದಿಕೊಂಡೆವು. ಆ ರಕ್ಷಣೆಯ ನಿಮಿತ್ತ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿಕೊಂಡೆವು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಸಾಧಾರಣ ಮನುಷ್ಯರು ಹಾಗೆ ನಾವು ಜೀವಿಸ್ತಾ ಇಲ್ಲ. ಯೇಸು ಕ್ರಿಸ್ತನ ಮುದ್ರೆಯನ್ನು ಹಾಕಿಕೊಂಡವರಾಗಿ, ಪವಿತ್ರಾತ್ಮನ ಮುದ್ರೆಯನ್ನು ಹಾಕಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಸತ್ಯವಾಕ್ಯ ಏನೆಂಬುದಾಗಿ ನಾವು ತಿಳಿದುಕೊಂಡ ಮೇಲೆ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿದ ಮೇಲೆ ನಾವು ರಕ್ಷಣೆಯಲ್ಲಿ ಯೇಸು ಕ್ರಿಸ್ತನ ಪವಿತ್ರಾತ್ಮನನ್ನು ಧರಿಸಿಕೊಂಡು ನಾವು ಜೀವಿಸ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಕೂಡ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಸತ್ಯ ಎಂಬ ವಾಕ್ಯವನ್ನು ಕೈಕೊಂಡು ನಡೆಯುತ್ತಾ ಪವಿತ್ರಾತ್ಮನನ್ನು ಮುದ್ರೆ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ಅನೇಕ ಕಷ್ಟಗಳು, ವೇದನೆಗಳು, ದುಃಖ, ನೋವು ಇವೆಲ್ಲವೂ ಬರುವಂತದ್ದಾಗಿದೆ. ಇವೆಲ್ಲವೂ ಬರುವಾಗಲೂ ಕೂಡ ಸತ್ಯ ವಾಕ್ಯವನ್ನು ನಾವು ಬಲವಾಗಿ ಹಿಡಿದುಕೊಂಡು ಜೀವಿಸುವಂತವರಾಗಬೇಕು. ರಕ್ಷಣೆಯ ಮಾರ್ಗದಲ್ಲಿ ಯಾವಾಗಲೂ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ ಎಂಬುದಾಗಿ ನೋಡುವಾಗ ನಮ್ಮ ನಿಜವಾದ ರಕ್ಷಣೆ, ನಿತ್ಯ ಜೀವಿತ ಯೇಸು ಕ್ರಿಸ್ತನಲ್ಲೇ ಇರುವಂತದ್ದಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಈ ಲೋಕದ ಪಾಪದ ಜೀವಿತ, ನಾಶನದ ಮಾರ್ಗ, ಈ ಲೋಕದಲ್ಲಿ ಅಸಹ್ಯ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆ. ಜೀವಿಸುವಾಗ ನಮ್ಮ ಬಳಿಗೆ ಸತ್ಯ ವಾಕ್ಯ ನಮ್ಮ ಬಳಿಗೆ ಬಂದಾಗ ನಾವು ಅದನ್ನು ನಂಬಿದೆವು. ನಂಬಿದ ಕ್ಷಣ ರಕ್ಷಣೆಯ ಜೀವಿತವನ್ನು ಅನುಭವಿಸಿದೆವು. ರಕ್ಷಣೆಯ ಜೀವಿತ ಅನುಭವಿಸಿದಾಗ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಮುದ್ರೆಯನ್ನು ನಾವು ಹಾಕಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಅನೇಕ ಜನರು ಹೇಳುವಂತವರಾಗಿದ್ದಾರೆ, ನೀನು ಕ್ರೈಸ್ತನಾಗಿದ್ದೀಯಾ, ನಿನಗೆ ಅನೇಕ ಹಣ ಸಿಕ್ಕುತ್ತದೆ, ನಿನಗೆ ಮತಾಂತರ ಮಾಡಿದ್ದಾರೆ, ನಿನಗೆ ಅನೇಕ ಜನರು ಸಹಾಯ ಮಾಡುತ್ತಾರೆ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. ಪ್ರೀತಿ ಉಳ್ಳ ದೇವ ಜನರೇ, ನಮಗೆ ಯಾರು ಹಣವನ್ನು ಕೊಡುವುದಿಲ್ಲ, ಯಾರು ನಮಗೆ ಸಹಾಯ ಮಾಡುವುದಿಲ್ಲ. ಸತ್ಯ ವಾಕ್ಯ ನಮಗೆ ತಿಳಿದಾಗ ನಮ್ಮ ಜೀವಿತದಲ್ಲಿ ನಂಬಿಕೆ ಬರುವಂತದಾಗಿದೆ. ಆ ನಂಬಿಕೆ ಮುಖಾಂತರ ರಕ್ಷಣೆ ಬರುವಂತದಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗಾಗಿ ಯಾರು ಪ್ರಾಣ ಕೊಡಲಿಲ್ಲ, ನಮ್ಮ ಪಾಪಗಳಿಗಾಗಿ ಯಾರು ರಕ್ತ ಸುರಿಸಲಿಲ್ಲ. ಒಬ್ಬನೇ ಒಬ್ಬನು ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ರಕ್ತ ಸುರಿಸಿದನು. ನಮ್ಮ ಪಾಪಕ್ಕಾಗಿ ಆತನು ಶಿಲುಬೆ ಮರಣವನ್ನು ಜಯಿಸಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಆ ಒಂದು ವಾಕ್ಯ ನಾವು ಕೇಳಿದಾಗ ನಮ್ಮ ಜೀವಿತದಲ್ಲಿ ನಂಬಿಕೆ ಬರುತ್ತದೆ. ಆ ನಂಬಿಕೆ ಬಂದಾಗ ರಕ್ಷಣೆ ಕಾರ್ಯಕ್ಕೆ ಬರುತ್ತದೆ. ರಕ್ಷಣೆ ಕಾರ್ಯ ಬಂದಾಗ ಪವಿತ್ರಾತ್ಮನ ಮುದ್ರೆ ನಮಗೆ ಹಾಕಲ್ಪಡುತ್ತದೆ. ನಾವು ಪವಿತ್ರಾತ್ಮನನ್ನು ಅನುಸರಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ಜೀವಿತವನ್ನು ಜೀವಿಸ್ತಾ ಇದ್ದೇವೆ? ನಾವು ಸತ್ಯ ವಾಕ್ಯವನ್ನು ಕೇಳಿದಾಗಲೂ ಈ ಲೋಕದ ಜೀವಿತವನ್ನೇ ಜೀವಿಸುತ್ತಾ ಶರೀರದ ಆಸೆ, ಬದುಕು ಬಾಳಿನ ಡಂಬ, ಪಾಪದ ಜೀವಿತ, ನಾಶನ ಮಾರ್ಗ, ಈ ಲೋಕದ ಕಷ್ಟ, ವೇದನೆ, ಈ ಲೋಕದಲ್ಲಿಯೇ ಜೀವಿಸ್ತಾ ಇದ್ದೇವಾ? ನಿಜವಾದ ದೇವರು ಯೇಸು ಕ್ರಿಸ್ತನು ಸತ್ಯ ವಾಕ್ಯ ನಮ್ಮ ಬಳಿಯಲ್ಲಿದೆ. ಆ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತಾ ಪ್ರತಿನಿತ್ಯವೂ ನಾವು ಪರಿಶುದ್ಧರಾಗಿ ಜೀವಿಸುತ್ತಾ, ಪ್ರತಿನಿತ್ಯವೂ ಪರಲೋಕದ ನಿರೀಕ್ಷೆಯಲ್ಲಿ ನಾವು ಜೀವಿಸುತ್ತಾ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ.
ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬದುಕಿಗೆ ಆಶೀರ್ವದಿಸಲಿ. ಆಮೇನ್.